ಒಂದು ತಿಂಗಳು ಜೊತೆಗಿದ್ರು ನಿಮ್ಮ ಡಿಸಿಷನ್ ಬದಲಾಗಿಲ್ಲ ಅಂತ ಕಾಣುತ್ತೆ. ಮೊನ್ನೆ ಹಿಯರಿಂಗ್ ಅಡ್ಜರ್ನ್ ಮಾಡಿಸ್ಕೊಂಡಿದ್ದು ನೋಡಿ ಹೋಪ್ಸ್ ಇತ್ತು. ನಮಗೇನು ಖುಷಿನಾ ಡೈವರ್ಸ್ ಕೊಡ್ಸೋದಕ್ಕೆ? ಎನಿವೇಸ್, ನಾನೇ ಮಾತಾಡ್ತಾ ಇದ್ದೀನಿ ಅಷ್ಟೇನಾ? ಸರ್, ಸೀತಾಪುರದಲ್ಲಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾರಂತೆ. ಮಹಿಳೆಯರಿಗೆ ಉದ್ಯೋಗ ಸಿಗೋಕೆ ಟ್ರೈನಿಂಗ್ ಕೊಡ್ತಾರೆ. ಕಾಲೇಜ್ನಲ್ಲಿ ಲೈಬ್ರರಿ, ಒಟ್ನಲ್ಲಿ ಸೀತಾಪುರನ ಮಾಡೆಲ್ ಹಳ್ಳಿ ಮಾಡಕ್ ಹೊರಟಿದ್ದಾರೆ. ಡೈವರ್ಸ್ ಆದ್ಮೇಲೆ. ಗುಡ್, ನೋಬಲ್ ಐಡಿಯಾ. ಸೀತಾಪುರಕ್ಕೆ ಇವಳ ಅಗತ್ಯ ಎಷ್ಟಿದೆಯೋ ಗೊತ್ತಿಲ್ಲ, ಆದರೆ ನಮ್ಮನೆಗೆ ಇವಳ ಅಗತ್ಯ ತುಂಬಾ ಇದೆ. ನನಗೆ ಇವಳು ಬದುಕೋದ್ರಲ್ಲಿ ಅರ್ಥನೇ ಇಲ್ಲ. ನನ್ನ ಜೊತೆ ಇರ್ತಾಳ ಕೇಳಿ ಸರ್. ಹೌದಮ್ಮ, ಡೈವರ್ಸ್ ಕೇಸ್ನ ಅಣ್ಣ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಇನ್ಮೇಲೆ ಅಣ್ಣ ಸಾವಿತ್ರಿ ಯಾವಾಗ್ಲೂ ಪಾರ್ವತಿ ಪರಮೇಶ್ವರನ್ ತರ ಜೊತೆಯಾಗೇ ಇರ್ತಾರೆ. ಹೌದಾ ನಾಣೆ? ನನಗ್ ಗೊತ್ತಿತ್ತು ಅವರಿಬ್ರು ಬೇರೆ ಆಗೋದಿಲ್ಲ ಅಂತ ನನಗ್ ಚೆನ್ನಾಗಿ ಗೊತ್ತಿತ್ತು. ಇದಕ್ಕೆಲ್ಲ ಕಾರಣ ಆದ್ರನ್ನೇ ಮರ್ತು ಬಿಟ್ವಲ್ಲೋ ನಾವು. ಯಾರನ್ನತ್ತೆ? ಅವಾನಿ ಅಮ್ಮನ್ನ ಕಣೋ. ಅಲ್ಲಿ ಹೋಗಿ ಅವ್ರ ಹತ್ರ ಆಶೀರ್ವಾದ ತಗೊಂಡ್ ಬರೋಣವಾ? ಫಸ್ಟ್ ಭವಾನಿ ಅಮ್ಮನ ಹೋಗೋಣ. ಅವ್ರ ಪಾದಕ್ಕೆ ಹೊಡೆದು ಆಮೇಲೆ ನಮ್ಮ ಮನೆಗೆ ಬಂದು ನಮ್ಮ ಸಂಸಾರ ಆನಂದ ಸಾಗರ. ದೇವ್ರ ದೊಡ್ಡವನು, ಏನೂ ಆಗ್ಲಿಲ್ಲ. ನಿಜ ಅಮ್ಮ, ಇವ್ರ ಆಯಸ್ ಗಟ್ಟಿಯಾಗಿರ್ಲಿ, ಇವ್ರ ನಗ್ನಗ್ತಾ ಇರ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡಿದ್ದೆ ನಾನು. ನಿನ್ ಜೀವನೇ ಪಣಕ್ಕಿಟ್ಟು ಗಂಡನ್ ಉಳಿಸ್ಕೊಂಡಿಯಲ್ಲವ. ನನ್ ಜೀವ ಹೋಗ್ಲಿ ಅಂತಾನೆ ಕೇಳ್ಕೊಂಡಿದ್ದೆ ಅಮ್ಮ. ಹಂಗೆಲ್ಲ ಮಾತಾಡ್ಬಾರ್ದು, ಬಿಡ್ತು ಅನ್ನು. ಆಗ್ತಿತ್ತಮ್ಮ, ಆದ್ರೆ ಇವ್ರು ಯಾವ ನನ್ನನ್ನು ಹಿಡ್ಕೊಂಡು ಎಲ್ಲಿ ನನ್ ಪ್ರಾಣ ಹೋಗುತ್ತೋ ಅಂತ ಅವ್ರ ಕಣ್ಣಲ್ಲಿ ನೀರ್ ತುಂಬಿಕೊಂಡ್ರೋ ಬದುಕ್ಬೇಕು ಅನ್ನೋ ಆಸೆ ಚಿಗುರ್ತು. ಇವ್ರ ಮನ್ಸಲ್ಲಿ ನನಗೊಂದ್ ಜಾಗ ಇದೆ ಅಂತ ಗೊತ್ತಾದ್ಮೇಲೆ ನಾನ್ ಯಾಕೆ ಸಾಯ್ಲಿ? ನಿನ್ ಪ್ರೀತಿ, ನಿನ್ ನಿಯತ್ತು, ನಿನ್ ಹಠಾನೆ ನಿನ್ನ ನಿನ್ ಗಂಡನ ಕಾಪಾಡ್ತು ಸಾವಿತ್ರಿ. ಇವ್ರ ತಾತ್ಸಾರ ನನಗ್ ಬದುಕೋ ಆಸೆನೆ ಇಸ್ಬಿಟ್ಟಿತ್ತಮ್ಮ. ಈಗೆಲ್ಲ ಸರಿ ಹೋಯ್ತಲ್ಲ, ಕಷ್ಟಗಳೆಲ್ಲ ನಿವಾರಣೆ ಆಯ್ತು. ಇನ್ನು ಮೇಲೆ ಈ ಮನೆಯಲ್ಲಿ ಪ್ರೀತಿ, ಸಂತೋಷ ತುಂಬಿ ತುಳುಕಾಡ್ತಾ ಇರುತ್ತೆ. ನಾನ್ ನಿಂಗೆ ಹೇಳಿದೀನಲ್ಲ ಅತ್ತೆ, ಇನ್ಮೇಲೆ ನಮ್ಮ ಮನೇಲಿ ನೋ ಅಳು ನೋ ಶಾಕ್. ನಮ್ಮನೆ ಸಂತೋಷನ ಯಾರು ಅಲ್ಲಾಡ್ಸಕ್ಕಾಗಲ್ಲ. ಸಾಯೋ ತನಕ ನನ್ಗೆ ನೆಮ್ಮದಿ ಇಲ್ಲ. ಅವನನ್ನ ನಾನೇ ಸಾಯಿಸ್ಬೇಕು. ಅವನ ಕೊನೆ ನನ್ನ ಕೈಯಿಂದಾನೆ. ಅದಕ್ಕೊಂದು ವ್ಯವಸ್ಥೆ ಮಾಡಿದ್ದೀನಿ. ಏನು? ರುದ್ರಮುನಿ. ಯಾರದು? ಅಂಗೈಯಲ್ಲಿ ಭಸ್ಮ ಹಿಡಿದು ಹೆಸರು ಕೂಗಿ ಭಸ್ಮ ಚಿಮ್ಮಿದ್ರೆ ಹೆಸರು ಕೂಗಿದ ವ್ಯಕ್ತಿ ಅಳ್ಳಾಡ್ ಹೋಗ್ತಾನೆ. ಅಂಥ ಮಾಂತ್ರಿಕ. ನಾನ್ ನಿನ್ನನ್ ಮರ್ತಿಲ್ಲ, ಮರೆಯೋದು ಇಲ್ಲ. ಇವ್ರ ಜೀವಕ್ಕೆ ತೊಂದರೆ ಆಗ್ತಿದೆ ಅಂತ ನನಗ್ ತೋರಿಸ್ಕೊಟ್ಟವನೇ ನೀನು. ಕೊಂಡ ಹಾಯ್ದ್ ಬಂದ್ ದಣವನ್ನು ಮರ್ತು ನಾನು ಇವ್ರ ಹತ್ರ ಓಡ್ ಹೋದೆ ಅಂದ್ರೆ ಅದು ನೀನೇ ತೋರಿಸ್ಕೊಟ್ಟ ದಾರಿ, ನೀನೇ ಕೊಟ್ಟಿ. ನನ್ನನ್ನಷ್ಟೇ ಅಲ್ಲ, ನನ್ನವ್ರನ್ನ ಉಳಿಸ್ಬಿಟ್ಟೆ ಅಪ್ಪ. ನನ್ ಪಾಲಕ್ ಕೊಟ್ಟೆ. ಇಷ್ಟಕ್ಕೆ ನಾನು ನಿನ್ನನ್ ಬಿಡಲ್ಲ. ಮುಂದೇನು ನೀನ್ ಕಾಯ್ಬೇಕು. ನನ್ನನ್ನ, ನನ್ನವ್ರನ್ನ, ಎಲ್ರನ್ನೂ ಸಂತೋಷವಾಗಿಡು. ಈ ಸಂಕಷ್ಟಕ್ಕೆ ನಾನು ನನ್ನ ಹರಕೆ ತೀರಿಸ್ತೀನಿ. ನಿನ್ನ ಕಜ್ಜಿಕಾಯಿ ಹಾರ, ನಾನು ಉಪವಾಸ. ಆಯ್ತಾ? ಸಾವಿತ್ರಿ